ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ಕಾವಲು ಪಡೆಯ ಗುಂಡ್ಲುಪೇಟೆ ತಾಲೂಕು ಘಟಕದ ವತಿಯಿಂದ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಹೋಬಳಿಯ ವರದರಾಜಸ್ವಾಮಿ ದೇವಸ್ಥಾನದ 4ನೇ ಬೀದಿಯಲ್ಲಿ ವಾಸವಾಗಿರುವ ಪೂಜಾ ಎಂಬ ಮಹಿಳೆಯ ಕುಟುಂಬಕ್ಕೆ ರೇಷನ್ ಕಿಟ್ ವಿತರಿಸಿ ಮಾನವೀಯ ಸಹಾಯ ಹಸ್ತ ನೀಡಲಾಗಿದೆ. ಪೂಜಾ ಅವರು ಆರೋಗ್ಯ ಸಮಸ್ಯೆಯಿಂದ 2 ಕಾಲುಗಳನ್ನು ಕಳೆದುಕೊಂಡಿದ್ದು, ಅವರ ಪತಿಯು ಬಸ್ ಅಪಘಾತದಲ್ಲಿ ಕಾಲು ಕಳೆದುಕೊಂಡಿರುವ ಕಾರಣ ಕುಟುಂಬ ತೀವ್ರ ಸಂಕಷ್ಟದಲ್ಲಿ ಇದೆ. ಮನೆಯಿಲ್ಲದೆ ಜೀವನೋಪಾಯವಿಲ್ಲದೆ ತಮ್ಮ ಮಕ್ಕಳೊಂದಿಗೆ ದುಸ್ಥಿತಿಯಲ್ಲಿ ಜೀವನ ನಡೆಸುತ್ತಿರುವುದಾಗಿ ತಿಳಿದು ಬಂದಿದೆ. ಈ ಸಂದರ್ಭದಲ್ಲಿ ಕಾವಲು ಪಡೆಯ ಗುಂಡ್ಲುಪೇಟೆ ತಾಲೂಕು ಅಧ್ಯಕ್ಷರು ಆದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ, ಪೂಜಾ ಅವರ ಕುಟುಂಬದ ಪರಿಸ್ಥಿತಿ ದಯನೀಯವಾಗಿದ್ದು, ಜನಪ್ರತಿನಿಧಿಗಳು ಹಾಗೂ ದಾನಿಗಳು ಸಹಾಯ ಹಸ್ತ ಚಾಚಬೇಕು ಅಂತ ಮನವಿ ಮಾಡಿದ್ರು. ಇವತ್ತು ನಾವು ಹುಲ್ಲಳ್ಳಿಯಲ್ಲಿರ್ತಕ್ಕಂಥ ವರದರಾಜಸ್ವಾಮಿ ದೇವಸ್ಥಾನದ 4ನೇ ಬೀದಿನಲ್ಲಿ ಪೂಜಾ ಅನ್ನೋಕ್ಕಂತಹ ಒಬ್ಬ ಮಹಿಳೆ ಮನೆಗೆ ಬಂದಿದ್ದೇವೆ. ಅವ್ರು ನೋಡಿ, ತಾವೇ ನೋಡ್ಬೋದು ದೃಶ್ಯದಲ್ಲಿ 2 ಕಾಲನ್ನ ಕಳ್ಕೊಂಡು ಪಾಪ ಅವ್ರ ಯಜಮಾನರು ಕೂಡ ಕಳೆದ ವಾರನೋ ಒಂದು 15 ದಿವಸದಲ್ಲೋ ಒಂದು ಕಾಲು ಬಸ್ಸನ್ನು ಹರಿದು ಎಡಭಾಗದ ಇರ್ತಕ್ಕಂಥ ಕಾಲು ಹೊರಟೋಗಿದೆ. ಅವ್ರ ಮನೆಯಲ್ಲಿ ಉಳ್ಕೊಂಡಿದ್ದಾರೆ. ಇವ್ರ ತಾಯಿ ಮನೇಲಿ ಉಳ್ಕೊಂಡಿದ್ದಾರೆ. 2 ಸಣ್ಣ ಮಕ್ಕಳು, ಒಂದು 1ನೇ ಕ್ಲಾಸ್ ಹೋಗ್ತಾ ಇದೆ, ಒಂದು ಅಂಗನವಾಡಿಗೆ ಹೋಗ್ತಾ ಇದೆ. ಇವ್ರಿಗೆ ಜೀವನಕ್ಕೆ ಆಧಾರ ಸ್ತಂಭ ಆಗಿದ್ದ ಯಜಮಾನರು ಕೂಡ ಆ ಸ್ಥಿತಿಯಾಗಿದೆ. ಈ ಮಹಿಳೆ 2 ಕಾಲು ಕಳ್ಕೊಂಡು ಬಹಳ ಕಷ್ಟವನ್ನು ಪಡ್ತಾ ಇದ್ದಾರೆ. ಹಾಗಾಗಿ ನಾವು ಕರ್ನಾಟಕ ಕಾವಲು ಪಡೆ ಗುಂಡ್ಲುಪೇಟೆ ಘಟಕದಿಂದ ಬಂದು ನಮ್ಮ ಕೈಲಾದ ಏನೋ ಒಂದು ಕಿರು ಕಾಣಿಕೆಯನ್ನು ಕೊಡ್ತಾ, ಇದು ತೋರ್ಪಡಿಕೆಗೋಸ್ಕರ ಅಲ್ಲ, ಬೇರೆ ತೋರ್ಪಡಿಕೆಗೋಸ್ಕರ ಅಲ್ಲ, ಇದು ಕೂಡ ನಮ್ಮ ಆತ್ಮೀಯವರು, ನಮ್ಮ ಬಹಳ ಅತ್ಯಾಪ್ತರು, ನಿಜಾಮ್ ಅಂತ ಒಬ್ಬ ನಮ್ಮ ಆತ್ಮೀಯ ಸ್ನೇಹಿತರು, ಅವ್ರು ಕೊಡಿಸಿದಂತಹ ಒಂದು ದೃಶ್ಯ ಮಾಧ್ಯಮದಲ್ಲಿ ನೋಡ್ಕೊಂಡು MRG ನ್ಯೂಸ್ ಚಾನಲ್ ನೋಡ್ಕೊಂಡು ತಕ್ಷಣ ನೀವು ಹೋಗ್ತಾ ಇದ್ದೀರಿ, ನನ್ನಿಂದ ಏನಾದರೂ ಆಗೋದನ್ನು ತಗೊಂಡು ತಲುಪಿಸಿ ಅಂದರು. ನಿಜಕ್ಕೂ ಅವರಿಗೆ ನಾನು ಎಲ್ಲ ಸಾರ್ವಜನಿಕರ ಪರವಾಗಿ ನಿಜಾಮ್ರವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಇದೇ ರೀತಿ ಎಲ್ಲ ಸಂಘ ಸಂಸ್ಥೆಯರು ಮುಂದೆ ಬಂದು ಈ ಮಹಿಳೆಗೆ ಬಂದು ಒಂದು ಸಹಾಯ ಮಾಡಿ, ಜನಪ್ರತಿನಿಧಿಗಳು, ಮುಖ್ಯವಾಗಿ ನಾನು ಈಗ 4 ದಿವಸದಲ್ಲಿ ಕೂಡ ನಮ್ಮ ಈ ಕ್ಷೇತ್ರದ ಶಾಸಕರಾದಂತಹ ದರ್ಶನ್ ದ್ರೋಣರವರು ಕೂಡ ಸಂಪರ್ಕ ಮಾಡಿದೆ. ತಕ್ಷಣ PA ಅವರು ಫೋನ್ ಎತ್ತು ಮಾತಾಡೋದು, ಕೂಡಲೇ ಸ್ಪಂದಿಸ್ತೀನಿ ಅನ್ನೋ ಒಂದು ಭರವಸೆನ ಕೊಟ್ಟಿದ್ದಾರೆ. ಮಂಡಲಿಂಗಾಚಾರ್ಯ ಅವರು, ನೀವು ಕರ್ಕೊಂಡೋಗಿ ಮಹಿಳೆ ಕರ್ಕೊಂಡೋಗಿ ಏನು ಬೇಕು ಅವ್ರಿಗೆ ಬಾಡಿಗೆ ಮನೇಲಿ ಅವ್ರಿಗೊಂದು ಸೋರ್ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೂಡ ನಾನು ಮನವಿ ಮಾಡ್ಕೊಳ್ತಾ, ಎಲ್ಲರೂ ಜನಪ್ರತಿನಿಧಿಗಳಾಗಲಿ, ಇಲ್ಲಿ ಇರ್ತಕ್ಕಂಥ ಹಿರಿಯ ಮುಖಂಡರು, ಜನಪ್ರತಿನಿಧಿಗಳು, ಇಲ್ಲಿ ಹುಲ್ಲಳ್ಳಿಲಿರ್ತಕ್ಕಂಥ ಮುಖಂಡರು, ಕೆಲವರು ಶ್ರೀಮಂತರು ಕೂಡ ಇದ್ದಾರೆ, ದಯಮಾಡಿ ಈ ಅಮ್ಮನಿಗೆ ಬಂದು ಸ್ಪಂದಿಸಬೇಕು, ಏನೋ ತಮ್ಮ ಕೈಲಿ ಆದಂಥ ಸಹಾಯ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊತಾ ಇನ್ನು 2 ಮಾತು ಮುಗಿಸ್ತಾ ಇದ್ದೇನೆ. ಈ ಅಮ್ಮನಿಗೆ ಆಯುಸ್ಸು, ಆರೋಗ್ಯ, ಆ ಮಕ್ಕಳ ತಲೆ ಮೇಲೆ ಸದಾ ಈ ಅಮ್ಮನಿಗೆ ಆಯುಸ್ ಆರೋಗ್ಯ ಕೊಟ್ಟು ಇರಲಿ, ಮಡಗಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸುತ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜಿಲ್ಲಾ ಕಾರ್ಯಾಧ್ಯಕ್ಷರು ಆದ ಅಬ್ದುಲ್ ರಶೀದ್ ಸಹ ಮಾತನಾಡಿ, ಸಮಾಜದ ಪ್ರತಿಯೊಬ್ಬರು ಇಂತಹ ಕುಟುಂಬಗಳಿಗೆ ಸಾಧ್ಯವಾದಷ್ಟು ನೆರವು ಕೊಡಬೇಕು ಅಂತ ಹೇಳಿದ್ರು. ಮೊಟ್ಟಮೊದಲನೇದಾಗಿ ನಮ್ಮ MRG ಸುದ್ದಿವಾಹಿನಿಯವರ್ಗ ಅಭಿನಂದನೆ ಸಲ್ಲಿಸ್ತಾ, ಗುಂಡ್ಲುಪೇಟೆ ಕರ್ನಾಟಕ ಕಾವಲು ಪಡೆಯವರ್ಗ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ, ನಾನು ಮಾಡೋದು ಒಂದು ಚಿಕ್ಕದು ವಿಡಿಯೋ ಮಾಡಿಬಿಟ್ಟಾಕ ಆ ವಿಡಿಯೋನ ನೋಡಿ ಇಲ್ಲಿ ಬಂದು ಈ ಬಡ ಕುಟುಂಬಕ್ಕೆ ಅವರ ಕೈಲಾದ ಅಳಿಲು ಸೇವೆ ಮಾಡ್ತಾರಲ್ಲ, ಇದು ಜನ ಮೆಚ್ಚಬೇಕಂತೆ, ದೇವ್ರು ಮೆಚ್ಚಬೇಕಂತೀಯ. ಅವ್ರು ನಾವು ಯಾವತ್ತಿರೋ ಅವ್ರಿಗೆ ಚಿರಋಣಿಯಾಗಿ ನಾವು ಇರಬೇಕು ಅಂತ ಕೇಳ್ಕೊತಿದ್ವಿ. ಈ ಬಡ ಕುಟುಂಬಕ್ಕೆ ಇಲ್ಲಿ ಬೇಡ್ಕೊಳ್ಳೋದೊಂದಿಯ ನಮ್ಮ ನಂಜನಗೂಡು ತಾಲೂಕಿನ ಶಾಸಕರು ಎಂತೆಂಥ ಎಲ್ಲೆಲ್ಲ ಏನೇನೋ ಮಾಡಿರ್ತಾರೆ. ಈ ಬಡ ಕುಟುಂಬ ಜಾಗಕ್ಕೆ ಬಂದು ಅದನ್ನ ಪರಿಶೀಲನೆ ಮಾಡಿ ಅವ್ರಿಗೊಂದು ಸೂರು ಕೇಳಬೇಕು ಅಂತ ಯೋಚನೆ ಮಾಡ್ಕೊಂಡು. ನಮಸ್ಕಾರ ಕನ್ನಡ ಬಂಧುಗಳೇ. ಈ ಪಾಪ ಈ ಹೆಣ್ಣು ಮಗುಗೆ ತುಂಬ 2 ಕಾಲಿಲ್ಲ. ನಮ್ದೊಂದು ಹಳೆ ಸೇವೆ ಅಂತ ನಾವು ತಿಳ್ಕೊಬೋದು. ಹಂಗೇನೆ ಮುಂದೆ ಬರೋ ಜನಾಂಗಗಳಿಗೂ ಒಂದು ಹೆಲ್ಪ್ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಿಗೆ. ನನ್ನ ಹಂಬಲ್ ರಿಕ್ವೆಸ್ಟ್ ಅಂತಲೇ ತಿಳ್ಕೊಬೋದು ನೀವು. ಯಾಕಂದರೆ ನೋಡ್ತಾ ಇದ್ದೀವಿ, ಕರುಳು ಚುಟ್ಟನ್ನುತ್ತೆ. ಯಾಕಂದರೆ ನಾನು ಒಬ್ಬ ತಂದೆ, ಹೇಳೋಕ್ಕಾಯ್ತಿಲ್ಲ ನನ್ನ ಕೈಲಿ. ಆದರೂ ತುಂಬ ಕಷ್ಟ ಇದೆ ಇವ್ರ ಮನೇಲಿ. ನಾವು ಪ್ರಚಾರಕ್ಕಾಗಲಿ ವಿಚಾರಕ್ಕಾಗಲಿ ಮಾಡ್ತಿಲ್ಲ. ದಯವಿಟ್ಟು ನೋಡೋರಿಗೆ ನನ್ನ ಮನದಾಳದಿಂದ ಕೇಳ್ಕೊಳ್ಳೋದೇನಪ್ಪ ಅಂದರೆ, ನಿಮ್ಮ ಕೈಲಾದಂಥದ್ದು 10 ರೂಪಾಯಿ ಆದ್ರೂ ಈ ಕಂದಮ್ಮನಿಗೆ ಹೆಲ್ಪ್ ಮಾಡಿ. ನಾಳೆ ದಿನ ನಿಮಗೆ, ನಿಮ್ಮ ಹೆಂಡತಿ ಮಕ್ಕಳಿಗೆ ದೇವ್ರು ಒಳ್ಳೇದು ಮಾಡಲಿ. ನಮಸ್ತೆ.
ತಾಲೂಕು ಸಂಚಾಲಕರು ಆದ ಮುಕ್ತಿ ಕಾಲೋನಿ ಶಿವಕುಮಾರ್ ಧನ ಸಹಾಯ ನೀಡಿ ಸಹಕಾರ ಕೊಟ್ಟಿದ್ದಾರೆ. ಸಮಾಜ ಸೇವಕರು ಆದ ಮಂಡಲಿಂಗಚಾರಿ ಕಾವಲು ಪಡೆಯ ಸೇವಾ ಕಾರ್ಯವನ್ನು ಮೆಚ್ಚಿದ್ರು. ಕಾರ್ಯಕ್ರಮದಲ್ಲಿ ತಾಲೂಕು ಕಾರ್ಯದರ್ಶಿ ಎಸ್ ಮುಬರಕ್, ಸಂಚಾಲಕರು ಆದ ಮಿಮಿಕ್ರಿ ರಾಜು, ಅಬ್ದುಲ್ ಅಯ್ಯೂಬ್ ಖಾನ್ ಸೇರಿ ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.